ಎರಡನೇ ದಿನವೂ ಮುಂದುವರೆದಂತ ರೈತರ ಹೋರಾಟ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಮತ್ತು ಖರೀದಿ ಕೇಂದ್ರ ತೆರೆಯೋದಕ್ಕೆ ಅಂತ ರೈತರು ಒತ್ತಾಯಿಸಿದ್ದಾರೆ. ಹಾವೇರಿಯಲ್ಲಿ ನಡೀತಾ ಇರುವಂತ ರೈತರ ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಮತ್ತು ಖರೀದಿ ಕೇಂದ್ರವನ್ನ ತೆರೀರಿ ಅಂತೇಳಿ ಒತ್ತಾಯಿಸಿ ರೈತರು ಮಾಡ್ತಿರುವಂತ ಹೋರಾಟ. ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟವನ್ನು ನಡೆಸುತ್ತಿದ್ದಾರೆ. ಡಿಸಿ ಕಚೇರಿ ಮುಂಭಾಗವೇ ಅಡುಗೆ ತಯಾರಿಸಿ ಊಟ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೈತರು. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಬೇಕು ಅಂತ, ಅದೇ ರೀತಿಯಾಗಿ ಖರೀದಿ ಕೇಂದ್ರಗಳನ್ನು ಆದಷ್ಟು ಬೇಗ ಓಪನ್ ಮಾಡಿ ಅಂತೇಳಿ ರೈತರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಅನಿರ್ದಿಷ್ಟಾವಧಿ ಹೋರಾಟ ಇದು, ಇಂತಿಷ್ಟೇ ದಿನ ಅಂತ ಅಲ್ಲ. ಆದರೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ನೋಡಿ, ಕಬ್ಬು ಬೆಳೆಗಾರರು ಯಾವ ರೀತಿಯಾಗಿ ಹೋರಾಟ ಮಾಡಿದ್ರು, ಕೊನೆಗೆ ಯಾವ ರೀತಿ ಅಂತ್ಯ ಆಯಿತು, ನೀವು ಅದನ್ನು ಗಮನಿಸಿದ್ದೀರಿ. ಆದರೆ ಒಂದು ನಮ್ಮ ದೇಶದಲ್ಲಿ ದುರಂತ ಏನಪ್ಪ ಅಂದರೆ, ರೈತರು ಪ್ರತಿಯೊಂದಕ್ಕೂ ಹೋರಾಟ ಮಾಡಿನೇ ತಮ್ಮ ಹಕ್ಕನ್ನು ಚಲಾಯಿಸಬೇಕಲ್ಲ. ತಾವು ಮಾಡಿದಂಥ ಕೆಲಸಕ್ಕೆ ಅವ್ರ ಪ್ರತಿಫಲವನ್ನು ಪಡ್ಕೊಳ್ಬೇಕು ಅಂದರೆ ಈ ರೀತಿ ಎಲ್ಲೋ ರೋಡಲ್ಲಿ ಬಂದು ಮಲಗಬೇಕಾಗುತ್ತೆ, ಈ ರೀತಿ ಎಲ್ಲೋ ಬಂದು ಪ್ರತಿಭಟನೆ ಮಾಡಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ ಅಂತ. ರೈತರು ಕೂಡ ಒಂದ್ಸಲ ಡಿಸೈಡ್ ಮಾಡಿಬಿಟ್ರೆ ನಾವು ಜೋಳ ಬೆಳೆಯಲ್ಲ, ಭತ್ತ ಬೆಳೆಯಲ್ಲ, ಇನ್ಯಾವುದೋ ಒಂದು ಧಾನ್ಯ ಬೆಳೆಯಲ್ಲ, ಅವಾಗ ಏನು ಮಾಡ್ತೀರಾ? ಹೊಟ್ಟೆಗೆ ಏನು ತಿಂತೀರಾ? ಆಗ ರೈತರು ಪ್ರತಿಯೊಂದನ್ನು ಬೆಳೆದಂಥ ಸಂದರ್ಭದಲ್ಲಿ ಅದಕ್ಕೆ ಬೆಂಬಲ ಬೆಲೆ ನಿಗದಿ ಮಾಡೋದಾಗಲಿ, ಖರೀದಿ ಮಾಡೋದಕ್ಕಿಂತ ಖರೀದಿ ಕೇಂದ್ರವನ್ನು ತೆರೆಯೋದಾಗಲಿ, ಇದೆಲ್ಲದನ್ನು ಕೂಡ ಹೇಳ್ಕೊಡ್ಬೇಕಾ? ಹಾಗಾದರೆ ಸರ್ಕಾರವೇ ಆಗಲಿ, ಜಿಲ್ಲಾಡಳಿತವೇ ಆಗಲಿ, ಅಧಿಕಾರಿಗಳೇ ಆಗಲಿ ಏನು ಮಾಡ್ತಿದ್ದಾರೆ ಅಂತ. ಕಬ್ಬಿಗಾಗಿನೂ ಕೂಡ ಬೆಂಬಲ ಬೆಲೆ ಕೊಡಿ ಅಂತ ಹೋರಾಟ ಮಾಡಬೇಕು, ನ್ಯಾಯಯುತವಾದ ಬೆಲೆ ಕೊಡಿ ಅಂತ ಹೋರಾಟ ಮಾಡಬೇಕು. ಧಾನ್ಯ ಬೆಳೆದ್ರೂ ಅದೇ ಹೋರಾಟ, ಮೆಣಸಿನ್ಕಾಯಿ ಬೆಳೆದ್ರೂ ಅದೇ ಹೋರಾಟ, ಮತ್ತೊಂದು ಕಡೆ ಭತ್ತ ಬೆಳೆದ್ರು, ಜೋಳ ಬೆಳೆದ್ರು, ಎಲ್ಲ ಕಡೆನೂ ಕೂಡ ಹೋರಾಟ ಮಾಡಿನೇ ಹಾಗಾದರೆ ಅವರು ಅವರ ಹಣವನ್ನು ಅಥವಾ ಬೆಳೆದಿದ್ದಂಥ ಬೆಳೆಗೆ ಬೆಲೆಯನ್ನು ಪಡ್ಕೊಳ್ಬೇಕಾ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ದೇಶದಲ್ಲಿ ದುರಂತ ಏನಪ್ಪ ಅಂದರೆ, ರೈತರನ್ನ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಅವ್ರು ಬೆಳೆಯುವಂಥ ಪ್ರತಿಯೊಂದು ಬೆಳೆಗೂ ಬೆಲೆ ಪಡ್ಕೊಳ್ಬೇಕು ಅಂದರೆ ಬೀದಿಗಿಳಿದು ಹೋರಾಟ ಮಾಡಲೇಬೇಕಾ? ಹಾವೇರಿಯಲ್ಲಿ ನಡೀತಾ ಇರುವಂಥ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸ್ಪಂದನೆ ಸಿಗುತ್ತಾ? ಯಾರಾದರೂ ಬಂದು ಭೇಟಿ ಕೊಟ್ಟಿದ್ದಾರಾ? ಹೇಗಿದೆ ಅಲ್ಲಿನ ವಾತಾವರಣ? ಸೌಖ್ಯ ನಿಜ. ಇವತ್ತು ಅನ್ನದಾತ ತಾನು ಬೆಳೆದಂತಹ ಬೆಳೆಗಳನ್ನ ಮುಂದಿಟ್ಟುಕೊಂಡು ಬಿಕ್ಕಿ ಬಿಕ್ಕಿ ಅಳುವಂತಹ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಅಲ್ಲದೆ ದೇಶದಲ್ಲಿ ನಿರ್ಮಾಣವಾಗಿದೆ. ಯಾಕಂದ್ರೆ ಬೆಂಬಲ ಬೆಲೆಯಲ್ಲಿ ಈಗ ಅಂದ್ರೆ ತಾನು ಬೆಳೆದಂತಹ ಬೆಳೆಯನ್ನ ಖರೀದಿ ಮಾಡಬೇಕು ಅಂತೇಳಿ ಅನ್ನದಾತ ಹೋರಾಟ ಮಾಡ್ತೇನೆ. ಕಳೆದ 4-5 ವರ್ಷಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಹೊಡೆತಕ್ಕೆ ಅನ್ನದಾತ ಸಂಪೂರ್ಣ ನಲಗಿ ಬೆಂಡಾಗಿ ಹೋಗಿದ್ದಾನೆ. ಬಿತ್ತಿದ ಬೆಳೆಗಳು ಇವತ್ತು ಮಳೆ ಇಲ್ಲದೆ ಭೂಮಿಯಲ್ಲಿ ಕಮ್ಮರಿ ಹೋದ್ರೆ, ಕೆಲವೊಂದಿಷ್ಟು ಬೆಳೆಗಳು ಅಂತಂದ್ರೆ ಅತಿವೃಷ್ಟಿಯಲ್ಲಿ ಸಿಕ್ಕು ಕೊಳೆತು ಹೋಗಿವೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಲ ಸೂಲ ಮಾಡಿ ಸಾವಿನ ಹಾದಿಯನ್ನ ಇವತ್ತು ಅನ್ನದಾತ ಇದ್ದಾರೆ. ಅದರಲ್ಲಿ ಅಲ್ಪ ಸ್ವಲ್ಪ ಏನು ಬೆಳೆಗಳನ್ನ ಬೆಳೆದು ತಾನು ಇವತ್ತು ತನ್ನ ಕುಟುಂಬವನ್ನ ಸಾಗಿಸಬೇಕು. ಯಾಕಂದ್ರೆ ಅದರಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಇರುತ್ತೆ, ಕುಟುಂಬದ ಖರ್ಚು ವೆಚ್ಚಗಳಿರುತ್ತೆ, ಇದೆಲ್ಲವೂ ಸಾಗಿಸಬೇಕು ಅಂದಾಗ ರೈತನಿಗೆ ದೊಡ್ಡದಂತಹ ಒಂದು ಭರವಸೆಗಳು ಈಗ ಮತ್ತೆ ಬಂದಿದೆ. ಯಾಕಂದ್ರೆ ನಮ್ಮ ಕಣ್ಣ ಮುಂದೆ ಇದೆ. ಈಗಾಗಲೇ ಅಂದ್ರೆ ರಾಜ್ಯದಲ್ಲಿ ಕಬ್ಬು ಬೆಳೆದಂತಹ ರೈತರು ಹೋರಾಟ ಮಾಡಿದ್ರು, ಹತ್ತಿ ಬೆಳೆದ ರೈತರು ಹೋರಾಟ ಮಾಡಿದ್ರು. ಈಗ ಹೋರಾಟ ಮಾಡಿದ್ರು ಸರದಿ ಯಾರ್ದು ಅಂದ್ರೆ ಗೋವಿನ ಜೋಳ ಬೆಳೆದಂತಹ ರೈತರ ಸರದಿ. ಇದೇ ಒಂದು ಗೋವಿನ ಜೋಳ ಬೆಳೆದಂತಹ ಅನ್ನದಾತರು ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಳೆದ 2 ದಿನಗಳ ಹಿಂದ ಇಲ್ಲ ಅಂತ ಹೋರಾಟ ಮಾಡಿದ್ರು. ಇಲ್ಲಿ ಹಾವೇರಿಯ ಜಿಲ್ಲಾಧಿಕಾರಿ ಆಗಲಿ ಮತ್ತು ಉಸ್ತುವಾರಿ ಸಚಿವರಾಗಲಿ ಯಾರೊಬ್ರು ಸಹ ಇಲ್ಲಿ ಅಂದ್ರೆ ಇವರ ಕಿತ್ತು ಇವ್ರ ಹತ್ರ ಗಮನ ಕೊಟ್ಟಿಲ್ಲ. ಇವತ್ತು ಅನ್ನದಾತನ ಅಳಲು ಏನು ಅಂತಂದ್ರೆ, ನಮಗೆ ಇಲ್ಲಿ ಅಂದ್ರೆ ಮೆಕ್ಕೆಜೋಳವನ್ನ ಇಲ್ಲಿ ಅಂದ್ರೆ ಬೆಂಬಲ ಬೆಲೆಯಲ್ಲೇ ಖರೀದಿ ಮಾಡಬೇಕು ಮತ್ತು ಹಾವೇರಿ ಜಿಲ್ಲೆದಂತಹ ಖರೀದಿ ಕೇಂದ್ರವನ್ನ ಓಪನ್ ಮಾಡಬೇಕು. ಖರೀದಿ ಕೇಂದ್ರ ಓಪನ್ ಮಾಡಿ, ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಇವತ್ತು ಗೋವಿನ ಜೋಳ ನಾವು ಪ್ರತಿ ಎಕರೆಗೆ ಅಂತ ತೆಗೆದುಕೊಂಡಾಗ 30-40 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಇವತ್ತು ನಾವು ಅಂದ್ರೆ 10-20 ಕ್ವಿಂಟಲ್ ಇಲ್ಲಿ ಅಂತಾರೆ ಗೋವಿನ ಜೋಳವನ್ನ ಬೆಳೆದಿವಿ. ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಹೋದ್ರೆ ಇವತ್ತು ಪ್ರತಿ ಕ್ವಿಂಟಲ್ಗೆ 1,600 1,700 ರೂಪಾಯಿ ಬೆಲೆ ಇದೆ. ಅದೇ ನೀವು ಬೆಂಬಲ ಬೆಲೆಯಲ್ಲಿ ಈಗಾಗಲೇ ನೀವು ನಿಗದಿ ಮಾಡಿದ್ರೆ 2,400 ರೂಪಾಯಿ ಇದೆ. 2,400 ರೂಪಾಯಿ ಮತ್ತು 2,300 ರೂಪಾಯಿ ಬೆಂಬಲ ಬೆಲೆಯಲ್ಲಿ ನಾವು ಖರೀದಿ ಮಾಡಿದ್ರೆ ನಮಗೆ ಸ್ವಲ್ಪ ಆದ್ರೂ ಲಾಭ ಬರುತ್ತೆ ಮತ್ತು ಮಾಡಿದ ಸಾಲವನ್ನ ನಾವು ತೀರಿಸಿಕೊಳ್ಳಬಹುದು ಅನ್ನೋದು ಅನ್ನದಾತನ ಅಳಲು. ಹೀಗಾಗಿ ಇನ್ನಾದ್ರೂ ಹಾವೇರಿ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಅನ್ನದಾತನ ಕಣ್ಣೀರು ಒರೆಸುವಂತ ಕೆಲಸವನ್ನು ಮಾಡಬೇಕು, ಖರೀದಿ ಕೇಂದ್ರವನ್ನು ಓಪನ್ ಮಾಡಬೇಕಾಗಿದೆ. ಸೌಖ್ಯ, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗೆ. ಬೆಂಬಲ ಬೆಲೆ ಕೊಡುವ ಸರ್ಕಾರಕ್ಕೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ, ಸರ್ಕಾರ ಅಂದ್ರೆ ಸರ್ಕಾರ